ಗೆಳೆಯರೆ, ನಾವು ಇವತ್ತು ಫೇಸ್ಬುಕ್ ಪೇಜ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ನಮ್ಮ ಒಂದು ಫೇಸ್ಬುಕ್ ಅಕೌಂಟ್ ಮೂಲಕನೇ ನಾವು ಫೇಸ್ಬುಕ್ ಪೇಜ್ ಕೂಡ ಕ್ರಿಯೇಟ್ ಮಾಡ್ಕೋಬಹುದು. ನಮ್ದು ಯಾವುದಾದ್ರೂ ಬಿಸ್ನೆಸ್ ಇದ್ರೆ ಅದನ್ನು ನಾವು ಫೇಸ್ಬುಕ್ನಲ್ಲಿ ಪ್ರಮೋಟ್ ಮಾಡಬೇಕು ಅಂದರೆ ಅದಕ್ಕೆ ಫೇಸ್ಬುಕ್ನ ಪೇಜ್ ಒಂದು ಅವಶ್ಯಕತೆ ಬರುತ್ತದೆ. ಅದನ್ನು ಯಾವ ರೀತಿ ನಾವು ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತೀನಿ. ಫೇಸ್ಬುಕ್ನ ಅಕೌಂಟ್ ಈ ರೀತಿ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ನಂತರದಲ್ಲಿ ಈ ಕಡೆಗೆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಸಿ ಮೋರ್ ಅಂತ ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಪೇಜಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಈ ಕಡೆ ಈ ರೀತಿ ಪೇಜಸ್ ಅನ್ನುವಂಥ ಆಪ್ಷನ್ ಅನ್ನು ಹುಡುಕಿ ಇಲ್ಲಿದೆ ನೋಡಿ, ಫೇಸ್ಬುಕ್ ಪೇಜಸ್ ಅಂತ ಒಂದು ಪೇಜಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಓಪನ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಒಂದು ಪೇಜ್ ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಮತ್ತೊಂದು ಬಾರಿ ಇಲ್ಲಿ ಮೇಲ್ಗಡೆ ಕ್ರಿಯೇಟ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮತ್ತೊಂದು ಪೇಜ್ನ ಕ್ರಿಯೇಟ್ ಮಾಡಿ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಪರ್ಸನಲ್ ಅಥವಾ ಪ್ರೊಫೆಷನಲ್ ಅಂತ ಕೇಳ್ತಾ ಇದೆ. ಇಲ್ಲಿ ನೀವು ಬಿಸ್ನೆಸ್ಗಾಗಿ ಮಾಡ್ತಾ ಇದ್ರೆ ಪ್ರೊಫೆಷನಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಪರ್ಸನಲ್ ಕೂಡ ನೀವು ಮಾಡಬಹುದು. ನಂತರದಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಪೇಜ್ ಹೆಸರನ್ನ ಹಾಕಿ, ಯಾಕೆಂದರೆ ನಿಮ್ಮ ಬಿಸ್ನೆಸ್ ಯಾವ ಹೆಸರಿನಿಂದ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಅದೇ ಹೆಸರನ್ನ ಇಲ್ಲಿ ಹಾಕಿ ನೀವು ನಿಮ್ಮ ಒಂದು ಏನು ಬಿಸ್ನೆಸ್ ಅಂಗಡಿ ಇರ್ಬೋದು, ಹೋಟೆಲ್ ಇರ್ಬೋದು, ಯಾವ ಒಂದು ಬಿಸ್ನೆಸ್ನ ಯಾವ ಒಂದು ಹೆಸರಿನಿಂದ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಅದರ ಹೆಸರನ್ನ ಹಾಕಿಬಿಟ್ಟು ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಯಾವ ರೀತಿಯ ಬಿಸ್ನೆಸ್ ಅಂತ ಕೇಳ್ತಾ ಇದೆ ಸ್ನೇಹಿತರೆ. ನಾನು ಒಂದು ಟೆಕ್ ಬಿಸ್ನೆಸ್ ಅಥವಾ ಒಂದು ಟೆಕ್ನಿಕಲ್ ಅಂತ ನಾನು ಹಾಕ್ತಾ ಇದ್ದೀನಿ. ನೀವು ಹೋಟೆಲ್ ಇದ್ರೆ ಹೋಟೆಲು, ಅಂಗಡಿ ಇದ್ರೆ ಅಂಗಡಿ, ಅಥವಾ ಗ್ರೋಸರಿ ಶಾಪ್ ಇದ್ರೆ ಅದನ್ನ ಯಾವ ರೀತಿ ಬಿಸ್ನೆಸ್ ಇರುತ್ತೆ ಅದನ್ನ ಹಾಕಿಬಿಟ್ಟು ಇಲ್ಲಿ ಕ್ರಿಯೇಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅಥವಾ ಏನಾದರೂ ಒಂದು ಬ್ಯೂಟಿ ಹೆಲ್ತ್ ಪ್ರಾಡಕ್ಟನ್ನು ನೀವು ಒಂದು ಮಾರಾಟ ಮಾಡ್ತಾ ಇದ್ರೆ ಅದನ್ನು ಹಾಕ್ಕೊಳ್ಳಿ. ನಂತರದಲ್ಲಿ ಈ ರೀತಿ ಕೆಲವೊಂದಿಷ್ಟು ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಜನರಲ್ ಅಂತ ಇದೆ. ಇಲ್ಲಿ ಬಯೋ ಅಂದರೆ ನಿಮ್ಮ ಒಂದು ಬಿಸ್ನೆಸ್ ಬಗ್ಗೆ ಒಂದು ಬಯೋನ ಬರೀರಿ. ಯಾರಾದರೂ ವಿಸಿಟ್ ಮಾಡಿದರೆ ಅದನ್ನು ನೋಡ್ತಾರೆ. ನಾನು ಸುಮ್ಮನೆ ಶಾರ್ಟಾಗಿ ಒಂದು ಟೆಕ್ನಿಕಲ್ ಚಾನಲ್ ಅಂತ ಕ್ರಿಯೇಟ್ ಮಾಡಿದ್ದೀನಿ. ನೀವು ಬಯೋನ ಇನ್ನೂ ಸ್ವಲ್ಪ ಸುಂದರವಾಗಿ ಆಕರ್ಷಕವಾಗಿ ಬರೀಬಹುದು. ನಂತರದಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್, ವೆಬ್ಸೈಟು, ಇಮೇಲು, ವೆಬ್ಸೈಟ್ ಇದ್ದರೆ ಹಾಕಿ, ಇಲ್ಲಾಂದರೆ ನೋ ಪ್ರಾಬ್ಲಮ್, ಇಮೇಲ್ ಅಂತೂ ಇದ್ದೇ ಇರುತ್ತೆ, ಇಮೇಲ್ನ ಹಾಕಿ. ನಂತರದಲ್ಲಿ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಲೊಕೇಶನ್ ಅಡ್ರೆಸ್ನ ಹಾಕಬೇಕಾಗುತ್ತೆ. ಯಾವ ಒಂದು ಏರಿಯಾದಲ್ಲಿ ನಿಮ್ಮ ಬಿಸ್ನೆಸ್ ನಡೀತಾ ಇದೆ ಅದನ್ನು ಹಾಕಬೇಕು. ಪಿನ್ ಕೋಡ್ ಹಾಕಬೇಕು. ನಂತರದಲ್ಲಿ ಇಲ್ಲಿ ಟೈಮಿಂಗ್ ಕೂಡ ಹಾಕಬೇಕಾಗುತ್ತೆ. ನಿಮ್ಮ ಬಿಸ್ನೆಸ್ ಎಷ್ಟರಿಂದ ಎಷ್ಟರವರೆಗೆ ನಿಮ್ಮ ಟೈಮಿಂಗ್ ಇರುತ್ತೆ ಅದನ್ನು ಹಾಕಬೇಕಾಗುತ್ತೆ. ಇಲ್ಲಾಂದರೆ ನೋ ಪ್ರಾಬ್ಲಮ್, ಬಿಸ್ನೆಸ್ ಅವರ್ಸ್ನು ಕೂಡ ನೀವು ಹಾಕುವಂಥ ಅವಶ್ಯಕತೆ ಇಲ್ಲ. ನೀವು ನಂತರದಲ್ಲಿ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ನಿಮ್ಮ ಒಂದು ಬಿಸ್ನೆಸ್ನ ಒಂದು ಪ್ರೊಫೈಲ್ ಫೋಟೋ ಮತ್ತು ಕವರ್ ಫೋಟೋನ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿಂದ ನೀವು ಫೋನ್ ಗ್ಯಾಲರಿನಿಂದ ಇಲ್ಲಿಂದ ಈ ರೀತಿ ಪ್ರೊಫೈಲ್ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ನಂತರದಲ್ಲಿ ಕವರ್ ಫೋಟೋ ಕೂಡ ಇಲ್ಲಿ ಕ್ಯಾಮ್ರಾ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಹಿಂದೆ ಒಂದು ಕವರ್ ಫೋಟೋ ಕೂಡ ರೆಡಿ ಮಾಡಿ ಹಾಕೋಬಹುದು. ನಂತರದಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಈ ರೀತಿ ನೋಡ್ಬೋದು. ನಿಮ್ಮ ಫ್ರೆಂಡ್ಸ್ಗೆ ಅದನ್ನು ಇನ್ವೈಟ್ ಮಾಡಿ ಅಂತ ಹೇಳ್ತಾ ಇದೆ. ಬೇಕು ಅಂದರೆ ಇನ್ವೈಟ್ ಮಾಡ್ಬೋದು, ಬೇಡ ಅಂದರೆ ಇಲ್ಲ, ಏನು ಅವಶ್ಯಕತೆ ಇರೋದಿಲ್ಲ. ಬೇಕಂದರೆ ನಿಮಗೆ ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಈ ರೀತಿ ಎಲ್ಲ ಫ್ರೆಂಡ್ಸ್ಗೂ ಕೂಡ ಸೆಲೆಕ್ಟ್ ಮಾಡಿ ಇನ್ವೈಟ್ ಮಾಡ್ಬೋದು, ಅಥವಾ ಕೆಲವೊಂದಿಷ್ಟು ಜನರಿಗೆ ಮಾತ್ರ ಕೂಡ ನೀವು ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಇನ್ವೈಟ್ ಮಾಡಲ್ಲ ಅಂತ ಕೇಳ್ತಾ ಇದೆ, ಇನ್ವೈಟ್ ಮಾಡಿ ಅಂತ ಹೇಳ್ತೀನಿ. ನಂತರದಲ್ಲಿ ಸಿ ಮೋರ್ ಸಜೆಷನ್ಸ್, ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಏನು ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಪೇಜ್ ನೋಟಿಫಿಕೇಶನ್ ಆನ್ ಇದೆ, ಇರಲಿ, ಡನ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ನಮ್ಮ ಪೇಜ್ ಅನ್ನೋದು ಸಕ್ಸಸ್ಫುಲ್ ಆಗಿ ಕ್ರಿಯೇಟ್ ಆಗುತ್ತೆ. ನೋಡ್ತಾ ಇರ್ಬೋದು, ಈ ರೀತಿ ಕ್ರಿಯೇಟ್ ಆಗಿದೆ. ಇನ್ನು ಫರ್ದರ್ ಡೀಟೇಲ್ಸ್ನ ಇಲ್ಲಿ ಎಡಿಟ್ ಮಾಡ್ಕೋಬಹುದು. ಇಲ್ಲಿಂದ ನೀವು ರೀಲ್ಸ್ ಕ್ರಿಯೇಟ್ ಮಾಡ್ಬೋದು ಅಥವಾ ಪೋಸ್ಟನ್ನು ಕ್ರಿಯೇಟ್ ಮಾಡ್ಬೋದು. ನಂತರದಲ್ಲಿ ಸ್ಟೋರಿನೂ ಕೂಡ ಇಲ್ಲಿಂದ ಆ್ಯಡ್ ಮಾಡ್ಬೋದು. ಇಲ್ಲಿ ನೋಡಿ, ಕ್ರಿಯೇಟ್ ಸ್ಟೋರಿ ಅಂತ ಇದೆ. ನಂತರದಲ್ಲಿ ಇಲ್ಲಿ ಈ ಒಂದು ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡಿ, ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಫಾಲೋವರ್ಸ್ ಎಲ್ಲ ಇನ್ನೂ 0 ಇದೆ. ನಂತರದಲ್ಲಿ ನೋಡ್ಬೋದು, ಕೆಳಗಡೆ ಬಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಈ ರೀತಿ ನಿಮ್ಮ ಒಂದು ಪೇಜ್ನ ಒಂದು ವ್ಯೂ ಅನ್ನೋದು ನೋಡೋದಕ್ಕೆ ಸಿಗ್ತಾ ಇದೆ. ಇಲ್ಲಿ ಇನ್ನು ನೀವು ಫರ್ದರ್ ಎಡಿಟಿಂಗ್ ಮಾಡಬೇಕು ಅಥವಾ ನಿಮ್ಮ ಪೇಜ್ನಲ್ಲಿ ಏನೋ ಹೊಸದನ್ನು ಆ್ಯಡ್ ಮಾಡಬೇಕು ಅಂದರೆ ಇಲ್ಲಿ 3 ಚುಕ್ಕೆಗಳಿರುತ್ತೆ, 3 ಡಾಟ್ಸು, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ, ಎಡಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಪೇಜ್ಗೆ ಸಂಬಂಧಪಟ್ಟಂಥ ಎಲ್ಲ ಸೆಟ್ಟಿಂಗ್ಸ್ನು ನೀವು ಈಸಿಯಾಗಿ ಚೇಂಜ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ಫೋನ್ ನಂಬರ್ನ ಆ್ಯಡ್ ಮಾಡ್ಬೋದು, ವಾಟ್ಸಪ್ ನಂಬರ್ ಆ್ಯಡ್ ಮಾಡ್ಬೋದು, ಅಥವಾ ಇಮೇಲ್ ID ಅಂದರೆ ಟೈಮಿಂಗ್ ಕೂಡ ಚೇಂಜ್ ಮಾಡ್ಕೋಬಹುದು. ನಂತರದಲ್ಲಿ ಸರ್ವಿಸಸ್ ಏನೇನು ಸಿಗುತ್ತೆ ಅನ್ನೋದನ್ನು ಕೂಡ ಆ್ಯಡ್ ಮಾಡ್ಬೋದು. ಇಲ್ಲಿ ಫೋಟೋಸ್ ಕೂಡ ಆ್ಯಡ್ ಮಾಡಬಹುದು. ಈ ರೀತಿ ನೀವು ಫೇಸ್ಬುಕ್ನ ಪೇಜ್ನ ಈಸಿಯಾಗಿ ಕ್ರಿಯೇಟ್ ಮಾಡ್ಕೋಬಹುದು ಸ್ನೇಹಿತರೆ.